ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಆಳ್ದಾಳ ಗ್ರಾಮದಲ್ಲಿ ಶ್ರೀ ಹುಲಿಗೆಮ್ಮ ದೇವಿ ದೇವಸ್ಥಾನದ 3ನೇ ವರ್ಷದ ಸಂಭ್ರಮಾಚರಣೆಯನ್ನು ಹುದ್ದಾರ್ ಪರಿವಾರದವರು ದೇವಿಯ ಮೂರ್ತಿಯನ್ನ ಹೊಸಪೇಟೆಯ ತುಂಗಭದ್ರಾ ನೀರನ್ನು ತಂದು ಗಂಗಾ ಸ್ನಾನ ಮಾಡಿಸಿ ಆಳ್ದಾಳ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಡೊಳ್ಳು, ಹಲಿಗೆ, ಜೋಗಮರ ನೃತ್ಯದೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮಾಡುತ್ತಾ ತಾಯಿಯು ಗುಡಿ ಪ್ರವೇಶ ಮಾಡಿ ಮಹದೇವಮ್ಮ ಗಂಡ ಸಂಕ್ರಪ್ಪ ಅವರನ್ನು ದೇವಾಲಯದ ಪಟ್ಟಕ್ಕೆ ಹೇರಿಸಿ ದೇವಾಲಯದ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿದ್ದರು. ರಾತ್ರಿ ಭಜನೆ, ಜೋಗಮರ ಪದಗಳು, ಡೊಳ್ಳು ಕುಣಿತ ಸೇವೆಯನ್ನ ನೆರವೇರಿಸಿ ಹಾಗೂ ಆಗಮಿಸಿದ ಎಲ್ಲಾ ಭಕ್ತಾದಿಗಳಿಗೆ ಬೇವು ಇಳಿಸಿ ಭಂಡಾರ ಹಚ್ಚಿ ಬಂದಂತ ಭಕ್ತಾದಿಗಳಿಗೆ 2 ದಿನಗಳ ಪ್ರಸಾದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಿ ಸಮಸ್ತ ಉದ್ಧಾರ ಪರಿವಾರದವರು ನೆರವೇರಿಸಿದರು ಎಂದು ಮಾನಪ್ಪ ಸವಕಾರ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾನಪ್ಪ ಸಾಹುಕಾರ್ ಉದ್ಧಾರ್, ರವಿಚಂದ್ರ, ಆನಂದ್ ಸಾಹುಕಾರ್ ಉದ್ಧಾರ್, ಹೆಂಕೋಬಾ ಹುದ್ದಾರ್, ಶಂಕರಪ್ಪ ಹುದ್ದಾರ್, ದುರ್ಗಪ್ಪ ಹುದ್ದಾರ್ ಹಾಗೂ ಸಮಸ್ತ ಹುದ್ದಾರ್ ಪರಿವಾರದ ಗುರು ಹಿರಿಯರು, ಮುಖಂಡರುಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಹುಲಿಗೇಶ್ ರಾಜವಾಳ.